ನಮಸ್ತೆ. ನಾನಿಂದು ನನ್ನ ಒಂದು ಸ್ವರಚಿತ ಕಥೆಯನ್ನು ವಾಚನ ಮಾಡಲಿದ್ದೇನೆ. ಕಥೆಯ ಶೀರ್ಷಿಕೆ ತನಿಖೆ. ಮನೆಯೆಲ್ಲ ಹುಡುಕಿದ್ರು ಎಲ್ಲಂದ್ರೆಲ್ಲೂ ಸಿಕ್ಕಲಿಲ್ಲ. ಏನಾಯಿತು ಹಾಗಾದರೆ? ರಾತ್ರಿ ತಾನೇ ಜೋರಾಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೆ. ಗಂಡ ತನಗೆ ಅಂತ ತಂದಿಟ್ಟ ನೆಕ್ಲೆಸ್ಸು ಫಳ ಫಳ ಹೊಳಿತಾ ಇತ್ತು. ಅದು ವಜ್ರದ ನೆಕ್ಲೆಸ್ಸು. ಅಷ್ಟು ಪ್ರೀತಿಯಿಂದ ತಂದಿದ್ದ. ಅಷ್ಟು ಕಾಸ್ಟ್ಲಿದು. ರಾತ್ರಿಯೆಲ್ಲ ಕತ್ತಲ್ಲೇ ಇತ್ತು. ಮಲಗೋವಾಗ ತಾನೇ ಕೈಯಾರೆ ತೆಗೆದು ಆ ಬಾಕ್ಸಲ್ಲಿ ಹಾಕಿ ಕಬೋರ್ಡಲ್ಲಿ ಇಟ್ಟೆ. ಬೀಗ ಸಹ ಹಾಕಿದ್ದೀನಿ. ಬೀಗ ತೆಗೆದು ಕದಿಯೋ ಅಂಥ ಕಳ್ಳರು ನಮ್ಮಲ್ಲಿ ಯಾರಿದ್ದಾರೆ? ಇರೋದೇ ನಾನು, ನನ್ನ ಗಂಡ ಇಬ್ಬರೇನೆ. ನಮ್ಮಿಬ್ಬರನ್ನ ಬಿಟ್ಟರೆ ಯಾರಂದರೆ ಯಾರೂ ಇಲ್ಲ ಈ ಮನೆಯಲ್ಲಿ. ರಾತ್ರಿ ಪಾರ್ಟಿ ಮಾಡಿ ಮನೆಗೆ ಬಂದಾಗ ಸಹ ತಡ ಆಗಿತ್ತು. ಚೆನ್ನಾಗಿ ನೆನಪಿದೆ. ಬೀರುವಿನ ಬೀಗದ ಕೈನ ನನ್ನ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿದ್ದೆ ಎಂದಿನಂತೆ. ಎಷ್ಟು ಕಷ್ಟಪಟ್ಟು ಅಷ್ಟೊಂದು ದುಡ್ಡು ಕೊಟ್ಟು ತನ್ನ ಪ್ರೀತಿಯ ರಾಗಿಣಿಗೆ ಇಷ್ಟದ ನೆಕ್ಲೆಸ್ ತಂದು ಹಾಕಿದ್ದೆ. ಇಷ್ಟು ಸಂಭ್ರಮವಾಗಿತ್ತು. ನೆನ್ನೆ ರಾತ್ರಿಯೆಲ್ಲ ಅವಳು ಹುಟ್ಟುಹಬ್ಬ ಆಚರಿಸಿದ್ವಿ. ಮನೆಗೆ ಬಂದು ಬೀರುಲಿಟ್ಟು ಭದ್ರ ಮಾಡಿದಂಥ ಆ ವಜ್ರದ ನೆಕ್ಲೆಸ್ಸು ಬೆಳಿಗ್ಗೆ ಎದ್ದು ಬೀರು ತೆಗೆದು ನೋಡಿದರೆ ಕಾಣ್ತಾ ಇಲ್ಲ ಅಂದರೆ ಅಚ್ಚರಿಯೇ ಸರಿ. ಆದರೆ ಇಲ್ಲಿ ಇರೋದು ನಾವಿಬ್ಬರೇ. ಈಗ ಅನುಮಾನ ಪಡೋದಾದರೆ ಯಾರ ಮೇಲೆ? ರಾಘವ್ ಮೇಲೆ ಪಡಬೇಕು. ಆದರೆ ಅವರೇ ತಂದು ಕೊಟ್ಟಂಥ ನೆಕ್ಲೆಸ್ನ ಅವರೇ ಕದೀಲಿಕ್ಕೆ ಸಾಧ್ಯನಾ ಅನ್ನೋ ಒಂದು ಯಕ್ಷ ಪ್ರಶ್ನೆ ಕಾಡ್ತಿತ್ತು. ಇಬ್ಬರು ಒಬ್ಬರಿಗೊಬ್ಬರು ನೋಡಿಕೊಂಡ್ರು. ಅಲ್ಲಿ ಬಹಳಷ್ಟು ಪ್ರಶ್ನೆಗಳೇ ಕಾಣಿಸ್ತಾ ಇತ್ತು. ಯಾರು ತೆಗೆದ್ರೋ ಯಾರಿಗೂ ಗೊತ್ತಿಲ್ಲ. ಆದರೂ ತನಿಖೆ ನಡೆಸಲೇಬೇಕಲ್ವಾ ಅಂತ ರಾಗಿಣಿ. ನಮ್ಮಿಬ್ಬರಲ್ಲಿ ಕೂಡ ನಿಜವಾದ ತನಿಖೆ ಆಗಬೇಕು. ನಾನು ಸೈನ್ಸ್ ಸ್ಟೂಡೆಂಟ್ ಆದ್ದರಿಂದ ನಾನು PUC ಓದೋವಾಗ ಸಾಕಷ್ಟು ಕೆಮಿಕಲ್ ಸಲ್ಯೂಷನ್ ಬಗ್ಗೆ ತಿಳ್ಕೊಂಡಿದ್ದೀನಿ. ಅದರಲ್ಲೊಂದು ಸಲ್ಯೂಷನ್ ಇದೆ. ಅದರೊಳಗೆ ಕೈ ಅದ್ದಿದ್ರೆ ಸುಳ್ಳು ಹೇಳೋರ ಕೈ ಬಣ್ಣ ಕೆಂಪಾಗುತ್ತಂತೆ. ಕೆಂಪು ಬಣ್ಣ ಬಂತು ಅಂದರೆ ಅಲ್ಲಿಗೆ ಅವರು ಏನಾದರೂ ಕದ್ದಿದ್ದಾರೆ ಅಂತಲೇ ಅರ್ಥ. ಕೆಂಪು ಬರಲಿಲ್ಲ ಅಂದರೆ ಅವರು ಕದ್ದಿಲ್ಲ ಅಂತ ಅರ್ಥ ಅಂತ ಹೇಳಿದ ರಾಗಿಣಿ. ರಾಘವ್ ಒಂದು ಅರ್ಧ ಗಂಟೆಲಿ ತಂದುಬಿಡ್ತೀನಿ ರೀ ಎಂದು ಹೊರಗೋದಳು. ಈಗ ನಿಜವಾಗ್ಲೂ ರಾಘವನ ಮುಖ ಸ್ವಲ್ಪ ಉಳ್ಳಗಾಯಿತು. ಕಾಲು ಸುಟ್ಟು ಬೆಕ್ಕಿನಂತೆ ಅತ್ತ ಇತ್ತ ತಿರುಗ್ತಾ ಇದ್ದ. ರಾಗಿಣಿ ಹೊರಗಡೆಯಿಂದ ಬಂದಳು. ಅವಳ ಮುಖದಲ್ಲಿ ಒಂದು ರೀತಿಯ ಗೆಲುವಿನ ನಗೆ ಇತ್ತು. ಅವಳು ಒಂದು ಬಾಟ್ಲು ತೆಗೆದು ಅದನ್ನು ಟೇಬಲ್ ಮೇಲಿಟ್ಟು ಒಳಗಡೆ ಹೋಗಿ ಅಡುಗೆ ಮನೆಯಿಂದ ಒಂದು ಗಾಜಿನ ಲೋಟವನ್ನು ತಂದು ಅದನ್ನು ಓಪನ್ ಮಾಡಿ ಬಗ್ಗಿಸಬೇಕು. ತಕ್ಷಣ ರಾಘವ್ ನಿಲ್ಲು, ಬೇಡ ಬೇಡ ರಾಗಿಣಿ ಎಂದು ಜೋರಾಗಿ ಕಿರುಚಿದ. ಏನಾಯಿತು ರಾಘವ್? ಯಾಕೆ ಆ ಥರ ಕಿರ್ಚ್ಕೊಂತಿ ಅಂತ ಅಂದ್ಲು. ಆಗ ರಾಗಿಣಿ ಸ್ವಲ್ಪ ಕೂತ್ಕೋತೀಯಾ ಅಂತ ಹೇಳಿ ಅವಳನ್ನ ಪಕ್ಕ ಕೂಡಿಸ್ಕೊಂಡು ಮತ್ತೆ ಅದು ಅದು ಎಂದು ತಡವರಿಸ್ದ. ಏನು ಹೇಳಿಪ್ಪ, ಅದೇನು ಮತ್ತೆ ಅಂತ ಅಂದಳು. ಮೋಸ ಮಾಡಿದೆ, ಅದಕ್ಕೋಸ್ಕರ ನಾನು ಮೋಸ ಮಾಡಿದ್ರ? ಏನು ಹೇಳ್ತಿದ್ದೀರಾ? ಅದು ಏನಾಯಿತು ಅಂದರೆ ನಿನ್ನ ವಜ್ರದ ನೆಕ್ಲೆಸ್ಸು ಈ ಬಾರಿ ನಿನ್ನ ಬರ್ತಡೆಗೆ ಬೇಕೇ ಬೇಕು ಅಂದಿದ್ದೆ. ಆದರೆ ಅದು ಬಹಳ ಬೆಲೆ ಬಾಳ್ತಿತ್ತು. ಅಷ್ಟು ಹಣ ಹೊಂದಿಸೋಕೆ ನನಗಾಗಲಿಲ್ಲ. ನಿನಗೆ ಕೊಟ್ಟೆ. ನಾನು ಅದಕ್ಕೋಸ್ಕರ ಒಂದು ಡೂಪ್ಲಿಕೇಟ್ ವಜ್ರದಂಗೆ ಕಾಣುವಂತಹ ಒಂದು ನಕಲಿ ನೆಕ್ಲೆಸ್ನ ಅಂಗಡಿಯಿಂದ ಪರ್ಚೇಸ್ ಮಾಡ್ಕೊಂಬಂದೆ. ಅದನ್ನು ನಾನು ನಿನಗೆ ಕೊಟ್ಟೆ. ನೀನು ಅದನ್ನೇ ನಿಜ ಅಂತ ನಂಬಿ ಖುಷಿಯಿಂದ ಹಾಕ್ಕೊಂಡೆ. ನಂಗೆ ತುಂಬ ನೋವಾಗ್ತಿದೆ. ನನಗೂ ಸಹ ಅಷ್ಟೊಂದು ಖುಷಿ ಪಡ್ತಿರೋ ನಿನ್ನನ್ನು ನೋಯಿಸಬೇಕು, ಸತ್ಯ ಹೇಳಿ ಅಂತ ಅನ್ನಿಸ್ಲಿಲ್ಲ. ಸಾಧ್ಯ ಆದರೆ ಕ್ಷಮಿಸಿಬಿಡು ರಾಗಿಣಿ. ಬಹುಶಃ ನಾನು ಮಾಡಿರೋ ತಪ್ಪನ್ನು ಕ್ಷಮಿಸಲಾಗೋಲ್ಲ ಅನಿಸುತ್ತೆ. ನಾನೇ ರಾತ್ರಿ ನೀನು ಮಲಗಿದ ಮೇಲೆ ಕೀ ತೊಗೊಂಡು ಆ ನೆಕ್ಲೆಸ್ನ ಅಲ್ಲಿಂದ ತೆಗೆದೆ. ಆದದ್ದಿಷ್ಟು ಏನಾದರೂ ತೊಂದರೆ ಆಗ್ಬೋದು ಅಂತ. ಆದರೆ ಸತ್ಯ ಒಪ್ಪಿಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ರಾಘವ್ ಒಂದೇ ಸಮನೆ ಪಶ್ಚಾತ್ತಾಪದಿ ಕುಗ್ಗಿ ಹೋಗಿದ್ದ. ರಾಗಿಣಿ ಜೋರಾಗಿ ಗಹಗಹಿಸಿ ನಗತೊಡಗಿದಳು. ರಾಘವನಿಗೆ ಒಂದು ಕಡೆ ನೋವು. ಈಗ ಇವಳು ನನ್ನ ಮೇಲೆ ಕೋಪ ಮಾಡೋದು ಬಿಟ್ಟು ಈ ರೀತಿ ನಗ್ತಾ ಇದ್ದಾಳೆ ಅಂತ ಅವಳನ್ನೇ ನೋಡ್ತಾ ಇದ್ದ. ನನಗೆ ಈ ವಿಷಯ ಮೊದಲೇ ಗೊತ್ತಿತ್ತು. ಅಸಲಿ ವಜ್ರಕ್ಕಷ್ಟು ಹೊಳಪಿರೋದಿಲ್ಲ. ಆಗಲೇ ತಿಳಿದಿತ್ತು ನಕಲಿ ಎಂದು. ಆದರೂ ನಾನು ಸುಮ್ಮನೆ ಹಾಕ್ಕೊಂಡೆ.
ಖುಷಿಯಾಗಿ ಪಾರ್ಟಿ ಎಲ್ಲ ಎಂಜಾಯ್ ಮಾಡಿದೆ. ಆದರೆ ನನಗೆ ಸತ್ಯ ಗೊತ್ತಿತ್ತು, ಅದನ್ನು ನಿಮ್ಮ ಹತ್ರ ಹೇಳಲಿಲ್ಲ. ನೀವೇ ಅದನ್ನು ಹೇಳಲಿ ಅಂತ ಕಾಯ್ದೆ. ಆದರೆ ನೀವು ಈ ರೀತಿ ಸುಳ್ಳು ಹೇಳಬಾರ್ದಿತ್ತಲ್ವಾ ರಾಘವ್ ನನಗೆ. ಪ್ರೀತಿಲಿ ಸುಳ್ಳು ಯಾವತ್ತೂ ತಪ್ಪು ರಾಘವ್. ಅಲ್ಲಿ ನಂಬಿಕೆ ಮುಖ್ಯ. ಇನ್ಮೇಲೆ ಯಾವತ್ತೂ ನೀವು ಈ ರೀತಿ ಸುಳ್ಳು ಹೇಳಬೇಡಿ ಎಂದಾಗ, ರಾಘವ್ ದಯವಿಟ್ಟು ಕ್ಷಮಿಸ್ಬಿಡು ಚಿನ್ನ, ನಾನು ತಪ್ಪು ಮಾಡಿದೆ, ನಿಜ ಹೇಳಬೇಕಿತ್ತು, ಎಲ್ಲ ಸರಿ. ಆದರೆ ನನಗೊಂದು ವಿಚಾರ ತಿಳಿಲಿಲ್ಲ, ಸುಳ್ಳು ಕಂಡುಹಿಡಿಯುತ್ತಾ ಸೊಲ್ಯೂಷನ್. ಅಯ್ಯೋ ಪೆದ್ದು ಪೆದ್ದು ಪತಿರಾಯ, ಸುಮ್ಮನೆ ನಾಟಕ ಆಡಿದ್ದು. ಆ ಬಾಟ್ಲಿಯೊಳಗಿರೋದು ಏನು ಅಂದ್ಕೊಂಡ್ರಿ? ಕಾಪ್ ಸಿರಪ್. ಅಂತ ರಾಗಿಣಿ ನಕ್ಕದ್ಲು. ಅಮ್ಮವ್ರಂತೂ ಒಳ್ಳೆ ಡಿಟೆಕ್ಟಿವ್ ಆಗಬೇಕಿತ್ತಲ್ವಾ, ಎಷ್ಟು ಚೆನ್ನಾಗಿ ತನಿಖೆ ಮಾಡಿದ್ದೀರ ನನ್ನ ಬಗ್ಗೆ ಅಂದಾಗ ಇಬ್ಬರು ಜೋರಾಗಿ ನಗೆ ನಕ್ಕರು. ನೋಡಿದ್ರ ಸ್ನೇಹಿತರೆ, ತನಿಖೆ ಎಷ್ಟು ಚೆನ್ನಾಗಿತ್ತಲ್ವ ಕತೆ. ನೆಕ್ಲೆಸ್ಸು ವಜ್ರದ್ದೇ ಬೇಕು ಅಂತ ಹಠ ಹಿಡಿಯೋ ಪತ್ನಿ, ಅಷ್ಟೊಂದು ಹಣ ಕೊಟ್ಟು ತರೋಕ್ಕಾಗದೆ ನಕಲಿ ನೆಕ್ಲೆಸ್ ತಂದುಕೊಡೋ ಪತಿ, ಎಷ್ಟು ಸುಂದರವಾದ ಕತೆ ಅಲ್ವಾ. ಕಡೆಗೆ ಹ್ಯಾಪಿ ಎಂಡಿಂಗು. ಹೇಗೆ ಅನ್ನಿಸ್ತು ಈ ಕತೆ? ನಾನು ಅನಿತಾ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಳ್ಳಿ. ನಮಸ್ತೆ.